ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾನು ಈ ಲೆಕ್ಕಾಚಾರ ನೋಡಿದರೆ ಎಲ್ಲರೂ ಹಾರ್ಮೋನಿಯಲ್ಲೇ ಇರ್ತಾರೆ, ಅನ್ನೋದಲ್ಲೇ ಇರ್ತಾರೆ. ಯಾರು ಮುಂದೆ ಎಲಿಮೆಂಟ್ಸ್ ಮಾಡಿದ್ದಾರೆ ಅವ್ರದ್ದು ಐಡೆಂಟಿಫೈ ಮಾಡಿ ಸರ್ಕಾರದ ಕಠಿಣ ಶಿಕ್ಷೆ ಕೊಡಬೇಕು. ಹಿಂದಾಗಿ ಅದು ನಿಲ್ಲಲ್ಲ. ಸರ್ಕಾರಕ್ಕೆ ಮನವಿ ಏನಂದರೆ ಯಾವುದೇ ಪಕ್ಷಪಾತ ಇಲ್ಲದೆ ನಿಜವಾಗಿ ಯಾರು ಕ್ರಿಮಿನಲ್ಸ್ ಕೆಲಸ ಮಾಡಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಲೇಬೇಕು. ಯಾಕಂದರೆ ಈ ಲೆಕ್ಕಾಚಾರ ನಾವು ನೋಡಿದರೆ ಎಲ್ಲಿ ಮುಸ್ಲಿಮ್ಸ್ ಎಲ್ಲ ಹಾರ್ಮೋನಿಯಿಂದ ಇದ್ದಾರೆ. ಬಿಕಾಸ್ ಇದು ಈ ಸರ್ಕಾರದ್ದು ಬೇರೆ ಬೇರೆ ಪಾಲಿಸಿ ಇರೋದ್ರಿಂದ, ಈ ವೋಟ್ ಬೇರೆ ಪಾಲಿಸಿ ಇರೋದ್ರಿಂದ ಕೆಲವು ಗುಂಡಾ ಎಲಿಮೆಂಟ್ಸ್ ಇದು ವಾತಾವರಣ ಹಾಳು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದಾರೆ. ಇದಕ್ಕೆ ನಮಗೆ ಗೃಹ ಇಲಾಖೆಗೆ ಮತ್ತು ಎಲ್ಲ ಸರ್ಕಾರಕ್ಕೆ ಮನವಿ ಏನಂದರೆ ಇದು ಐಡೆಂಟಿಫೈ ಅಗತ್ಯ. ಯಾಕಂದರೆ ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಕಡೆ ಇದೆ. ಇದರಿಂದ ಐಡೆಂಟಿಫೈ ಮಾಡೋದೇನು ಕಷ್ಟ ಏನಿಲ್ಲ. ಸರ್ಕಾರ ಮನಸ್ಸು ಮಾಡಿದರೆ ಅವನ್ನ ಐಡೆಂಟಿಫೈ ಮಾಡಿ ಎಕ್ಸಾಂಪಲಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಮುಂದೆ ಯಾರು ಇಂಥ ಮಾಡೋದಕ್ಕೆ ಧೈರ್ಯ ಮಾಡೋಲ್ಲ. ಅದು ಅಮಾಯಕವ್ರನ್ನೆಲ್ಲ ಅಂಗಡಿ ಹೊಡೆದು ಲೂಟಿ ಮಾಡಿ ಅದು ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಯಾಕೆಂದರೆ ಇದು ಉದ್ದೇಶಪೂರ್ವಕವಾಗಿ ಲೂಟಿ ಐಡೆಂಟಿಫೈ ಮಾಡಿ ಅಂಗಡಿಗಳನ್ನು ಲೂಟಿ ಮಾಡಿ ಆಮೇಲೆ ಅವ್ರು ಬೆಂಕಿ ಹಚ್ಚಿದ್ದಾರೆ. ಅದು ಭಾಳ ದುರ್ದೈವ. ಆಮೇಲೆ ಇದು ಯಾರ್ಯಾರಿಗೆ ಏನು ನಷ್ಟ ಆಗಿದೆ ಅದು ಪರೀಕ್ಷೆ ಮಾಡಿ ಸರ್ಕಾರ ಅವ್ರನ್ನ ಕಾಂಪನ್ಸೇಷನ್ ಕೊಡಬೇಕು. ನಾನು ಮನವಿ ಮಾಡ್ತೀನಿ. ನಾನು ಗೃಹ ಸಚಿವ ಅವ್ರಿಗೆ ನಾನು ಮಾತಾಡೋದು ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಏನಿದೆ ಇಲ್ಲಿ ಏನು ಮಾತಾಡ್ತೀನಿ. ಐಡೆಂಟಿಫೈ ಅಂದರೆ ಮಾಸ್ಕ್ ಹಾಕಿದೆ. ನಮ್ಮದು ಕ್ಯಾಮ್ರಾ ಅಲ್ಲಿ ಇಟ್ಕೊಳ್ಳೋದು, ಮತ್ತು ಒಳಗಡೆ ಗಾಡಿ ತೊಳೋದೆಲ್ಲ ಕ್ಯಾಪ್ಚರ್ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.